ಈಗ ಮುಂದೆ ಬರ್ತಾ ಇರುವಂತಹ ಪ್ರಶಸ್ತಿ ಯಾವುದು ಅಂದ್ರೆ ಸಿನಿಮಾ ಅನ್ನೋ ಮನರಂಜನೆ ಸರಕನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡೋದು PROಗಳು. ಸಿನಿಮಾದ ಗೆಲುವಲ್ಲಿ PROಗಳ ಪಾತ್ರ ತುಂಬಾ ದೊಡ್ಡದು. ಅಂತಹ ಬೆಸ್ಟ್ PRO ಒಬ್ಬರನ್ನ ಗೌರವಿಸುವಂತಹ ಸಮಯ. ಸೊ ಈ ವರ್ಷದ ಬೆಸ್ಟ್ PRO ಪ್ರಶಸ್ತಿ ಯಾರಿಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡುವಂತಹ ಸಮಯ. ಸೊ ಮನ್ಸೂರೆ ಸರ್, ಓವರ್ ಟು ಯು. ಸಿನಿಮಾದವ್ರಿಗೆ PROಗಳಿಗೂ ಒಂದು ಭಯಂಕರ ಒಂದು ಅದ್ಭುತವಾದ ಒಂದು ರಿಲೇಷನ್ಶಿಪ್ ಇರುತ್ತೆ. ನಾವು ಏನು ಸಿನಿಮಾ ಮಾಡ್ತೀವಿ ಅದನ್ನು ಒಂದು ಕಮ್ಯುನಿಕೇಷನ್ ಇದೆಯಲ್ಲ, ಅದನ್ನು ಅಷ್ಟೂ ಕೆಲಸನ ಅವ್ರದ್ದೇ ಸಿನಿಮಾ ಅಂತ ಮಾಡೋವಂಥ PROಗಳಿಗೆ ಪ್ರಶಸ್ತಿ ಕೊಡ್ತಾರೆ. ಅದು ತುಂಬ ವಿಶೇಷವಾದ್ದು. ಅದರಲ್ಲೂ ದ ಅವಾರ್ಡ್ ಗೋಸ್ ಟು ಅನಂತ್ ಸರ್, SK ಅನಂತ್ ಸರ್. ಸೊ ಅನಂತ್ ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಿಮ್ಮ ಸೇವೆ ಅಪಾರ, ಅಭೂತಪೂರ್ವ ಅಂತಾನೆ ಹೇಳ್ಬೋದು. ಇಷ್ಟು ವರ್ಷಗಳ ಕಾಲ ಸಿನಿಮಾಗಳು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದ್ವು, ನೀವು ಸಿನಿಮಾಗಳನ್ನ ಬೇರೆಯವ್ರಿಗೆ ತಲುಪಿಸ್ತಾ ಇದ್ರಿ. ಆದ್ರೆ ಇವತ್ತು ನಿಮ್ಮನ್ನ ಪ್ರಶಸ್ತಿನೇ ನಿಮ್ಮನ್ನ ಹುಡ್ಕೊಂಡು ಬಂದಿದೆ. ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಮೊದಲಿಗೆ ನಾನು ಇಡೀ ಚಿತ್ರರಂಗಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಎಲ್ಲರೂ ನನ್ನ ಬೆಳೆಸಿದ್ದಾರೆ. ಎಲ್ಲ ಮಾಧ್ಯಮದಲ್ಲಿ ಅಥವಾ ಚಿತ್ರರಂಗದ ಎಲ್ಲ ಆಯಾಮದಲ್ಲಿರೋರು ನನ್ನನ್ನು ಬೆಳೆಸಿದ್ದಾರೆ. ಇಲ್ಲಿ ನಿಲ್ಲೋದಕ್ಕೆ ನಾನು ಪ್ರಥಮವಾಗಿ ಕಾರಣ ಅಂದರೆ ನನ್ನ ಗುರುಗಳಾದಂಥ ಡಾಕ್ಟರ್ ಸುಂದರ್ರಾಜ್ ಅವರು. ಅವರೇ ನನ್ನನ್ನು ಚಿತ್ರರಂಗಕ್ಕೆ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು. ಈ ಕೆಲಸಗಳನ್ನ ಏನು ಚಿತ್ರರಂಗ ಕೆಲಸಗಳನ್ನ ಮಾಡೋದನ್ನ ಹೇಳ್ಕೊಟ್ಟಂಥ ನನ್ನ ಗುರುಗಳು. ಅದಾದಮೇಲೆ ನಮ್ಮ ಯಜಮಾನರು ಅಂದರೆ ಡಾಕ್ಟರ್ ಅಂಬರೀಷ್ ಅವರು. ಅವರು ನಿಜವಾಗ್ಲೂ ನಮಗೆಲ್ಲ ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಪ್ರೀತಿ, ಒಬ್ಬರಿಂದ ಒಬ್ರಿಗೆ ಪ್ರೀತಿ ಹೇಗೆ ಬೆಳೆಸ್ಕೋಬೇಕು, ಹೇಗೆ ನಾವು ಎಲ್ಲರ ಜೊತೆನೂ ಸೇರಿ ಸೌಜನ್ಯತೆ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ರು. ನೀವು ಕೆಲಸ ಮಾಡಿದ್ರೆ ಆ ಕೆಲಸ ಮಾಡೋದು ಪ್ರೀತಿನೇ ಅವ್ರು ನಿಮ್ಮನ್ನು ಕರೀತಾರೆ. ಕರೆಕ್ಟ್. ಕರೆಯೋಂಗೆ ನೀವು ಮಾಡ್ಕೋಬೇಕು ಅನ್ನೋದನ್ನು ಅವರು ದೊಡ್ಡವ್ರು ಹೇಳ್ಕೊಟ್ರು. ಇಲ್ಲಿ ಎಲ್ಲ ಕೂತಿದ್ದಾರೆ ಮುಂದೆ ನನ್ನ ಹಿರಿಯರು. ಹಾಗೂ ಈ ಒಂದು ಪ್ರಶಸ್ತಿಗೆ ನನಗೆ ಈ ದಿನ ಬರೋದಕ್ಕೆ ಕಾರಣಕರ್ತರಾದಂತಹ ನನ್ನ ಎಲ್ಲ ಏನು ತೀರ್ಪುಗಾರರಿಗೆ ನಾನು ಧನ್ಯವಾದ ಪಡ್ತೀನಿ. ಮತ್ತು ಚಿತ್ತಾರದಲ್ಲಿ ನಾನು ಮೊದಲು ಕೋಆರ್ಡಿನೇಟರ್ ಆಗು ಕೆಲಸ ಮಾಡಿದ್ದೀನಿ ಫಂಕ್ಷನ್ಗಳಿಗೆ. ಇವತ್ತು ಇದು ನೋಡಿ, ಚಿತ್ತಾರದಲ್ಲಿ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿ ಚಿತ್ತಾರ ಅವಾರ್ಡ್ ಅನ್ನೇ ಇವತ್ತು ಪಡ್ಕೊಳ್ಳೋದು ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಸರ್. ಇದು ನಿಜವಾಗ್ಲೂ ಸಂತಸದ ವಿಷಯ. ಎಲ್ಲ ಈ ಒಂದು ಪ್ರಶಸ್ತಿ ಬಂದಿರೋದು ನನಗೆ ಮತ್ತು ನನ್ನ ಎಲ್ಲ ಇಡೀ ಚಿತ್ರರಂಗಕ್ಕೆ ಒಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಚಿತ್ರರಂಗಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ಚಿತ್ತಾರಾಗೂ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್. ಆಕ್ಚುಲಿ ನಿಮಗೆ ಈ ಪ್ರಶಸ್ತಿ ನಿಮಗ್ ಸಿಕ್ಕಿರೋದು ನಮಗ್ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇನ್ನಷ್ಟು ಒಳ್ಳೆ ಕೆಲಸಗಳು ಚಿತ್ರರಂಗಕ್ಕೋಸ್ಕರ ನಿಮ್ಮಿಂದ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್.